ನೋಡ್ತಿದ್ದೀರಲ್ಲ, ಬಿಳಿ ಬಟ್ಟೆಗಳಲ್ಲಿ ಮುಖ್ಯವಾಗಿ ಕಾಲರ್ ಹತ್ರ, ಕೈಪಟ್ಟಿ ಹತ್ರ ಎಲ್ಲ ಕರೆ ಕಟ್ಬಿಟ್ಟಿರುತ್ತೆ. ಆ ಕೊಳೆ ಹೋಗಿಸೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಮನೆಯಲ್ಲಿ ಏನಾದರೂ ಡಿಟರ್ಜೆಂಟ್ ಪೌಡರ್ ಖಾಲಿಯಾಗಿದೆ, ಸೋಪ್ ಖಾಲಿಯಾಗಿದೆ ಅಥವಾ ಲಿಕ್ವಿಡ್ ಇಲ್ಲ ಅಂತಂದರೆ ಚಿಂತೆ ಮಾಡೋಕೋಬೇಡಿ. ಸ್ವಲ್ಪ ನೀರನ್ನು ತಗೊಳ್ಳಿ, ಉಗುರು ಬೆಚ್ಚಗಿನ ಬಿಸಿ ನೀರನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಶಾಂಪೂನ ಹಾಕೊಳ್ಳಿ. ಯಾವ ಶಾಂಪೂ ಆದರೂ ನಡೆಯುತ್ತೆ. ಶಾಂಪೂನ ಹಾಕೊಂಡ್ಬಿಟ್ಟು ನಂತರ ನೋಡಿ ಇಲ್ಲಿ ಈ ಶರ್ಟ್ನ ಕಾಲರ್ ಹತ್ರ ಎಲ್ಲಿ ಜಾಸ್ತಿ ಕರೆ ಕಟ್ಟಿರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಪೇಸ್ಟನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. 2 ಶರ್ಟ್ನ ಕಾಲರ್ನ ಭಾಗದಲ್ಲಿ ಚೂರು ಚೂರು ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟನ್ನು ತಗೊಂಡು ಹಚ್ಕೋಬೇಕಾಗುತ್ತೆ. ನಂತರ ಈ 2 ಶರ್ಟನ್ನು ತಗೊಂಡು ಈಗಾಗಲೇ ನೀರನ್ನು ಸಿದ್ಧ ಮಾಡ್ಕೊಂಡಿದ್ದೀನಲ್ಲ, ಶಾಂಪೂ ನೀರನ್ನು, ಉಗುರು ಬೆಚ್ಚಗಿನ ನೀರಿಗೆ ಒಂಚೂರು ಹೆಚ್ಚು ಶಾಂಪೂ ಹಾಕಿದ್ರಾಯ್ತು. ಇವಾಗ ನಾವು ಪೇಸ್ಟನ್ನು ಹಚ್ಚಿದ್ದೀವಿ ಕರೆ ಇರೋ ಕಡೆ, ಆ ನೀರಿನಲ್ಲಿ ಈ ಬಟ್ಟೆನ ಹಾಕಿ ನೆನೆಸಿಟ್ಬಿಡಬೇಕು. ಒಂದು 5 ನಿಮಿಷಗಳ ಕಾಲ ನೆನೆಸಬೇಕು. ಒಂದೇ ಒಂದು ಡೋಲೋ ಮಾತ್ರನ ತಗೊಳ್ಳಿ. ಇದನ್ನು ತಗೊಳ್ಳೋದ್ರಿಂದ, ಇದನ್ನು ಹಾಕಿ ಬಟ್ಟೆಗಳನ್ನ ವಾಶ್ ಮಾಡೋದ್ರಿಂದ ಬಟ್ಟೆಗಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಎಲ್ಲ ಕೀಟಾಣುಗಳೆಲ್ಲ ನಾಶ ಆಗಿಬಿಡುತ್ತೆ. ನೋಡಿ, ಇವಾಗ ಡೋಲೋ ಮಾತ್ರನ ಕುಟ್ಕೊಂಡಿದ್ದೀನಿ, ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಎಕ್ಸ್ಪೈರಿ ಆಗಿರೋದಾದ್ರೂ ಕೂಡ ನಡೆಯುತ್ತೆ, ಹಳೇದಾಗಿರೋಂಥ ಮಾತ್ರೆನಾದರೂ ತಗೋಬೋದು. ಜೋದು ಬೇಡ, ತಿಕ್ಕೋದು ಬೇಡ, ಜಸ್ಟ್ ಈ ರೀತಿ ಕೈನಲ್ಲಿ ಹೀಗಂದ್ರೆ ಸಾಕು. ಆ ಕಾಲರ್ ಪಟ್ಟಿನಲ್ಲಿ ಇರೋತ್ತಲ್ಲ ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಇಲ್ಲಿ ಪೇಸ್ಟನ್ನು ಹಚ್ಚಿರ್ತೀವಲ್ವಾ, ಅದು ಈಸಿಯಾಗಿ ಕೊಳೆನೆಲ್ಲ ಅತ್ಯಂತ ಸುಲಭವಾಗಿ ಜಾದು ಅನ್ನೋ ಥರ ತೆಗೆದು ಬಿಡುತ್ತೆ. ನೋಡಿ, ಈ ಶರ್ಟಲ್ಲಿ ಎಷ್ಟೊಂದು ಕೊಳೆ ಇತ್ತಲ್ವಾ, ಆವಾಗಲೇ ನೋಡ್ತಿದ್ದೀರಲ್ಲ, ಕಾಲರ್ನಲ್ಲಿರುವಂಥ ಕೊಳೆ ಎಲ್ಲ ಮಾಯನೇ ಆಗೋಗ್ಬಿಟ್ಟಿದೆ.